ಚಿಂತನ ಮಂಥನ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ, ಇವತ್ತಿನ ಸಂದೇಶದ ಚಿಂತನೆಗಾಗಿ ನಾನು ಆರಿಸಿಕೊಂಡಂಥ ವಾಕ್ಯ ಭಾಗ ಯೆಶಾಯನ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 19ನೇ ವಚನ. ಉಲ್ಲೇಖಿಸಲ್ಪಟ್ಟಂತಹ ಈ ವಾಕ್ಯವನ್ನು ಒಂದು ಸಲ ಓದಿಕೊಳ್ಳೋಣ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಇವತ್ತಿನ ಈ ಸಂದೇಶ ಭಾಗದಲ್ಲಿ ನಾವು ಮೊದಲನೇದಾಗಿ ಅರಣ್ಯ ಯಾತ್ರೆ ಹಾಗೂ ಅದರ ಅನುಭವಗಳು ಯಾವ ರೀತಿ ಇರುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಒಂಟಿತನ, ಒಣಗಿದ ಪರಿಸ್ಥಿತಿ, ಬರಿದಾದ ಪರಿಸ್ಥಿತಿ, ಮುಚ್ಚಲ್ಪಟ್ಟಂತಹ ಹಾಗೂ ಅರಿಯದಂತಹ ಮಾರ್ಗಗಳು, ಇಕ್ಕಟ್ಟಾದ ಸ್ಥಿತಿ, ಶ್ರಮೆ, ಸಂಕಟ, ಹೋರಾಟಗಳು, ಶರೀರ ಮುರಿಯಲ್ಪಡುವ ಸ್ಥಿತಿ, ಜಜ್ಜಲ್ಪಡುವಂತಹ ಸ್ಥಿತಿ ಹಾಗೂ ನಮ್ಮ ದೇಹವು ಶೋಧನೆಯ ಹಾಗೂ ಪರಿಶೋಧನೆಯ ಕುಲುಮೆಯಲ್ಲಿ ದಹಿಸಲ್ಪಡುವಂಥ ಸ್ಥಳವೇ ಈ ಅರಣ್ಯ ಯಾತ್ರೆ. ಹಾಗೂ ಶೋಧನೆಗಳು, ಪರಿಶೋಧನೆಗಳು ಆಗುವಂಥ ಸ್ಥಳವೇ ಈ ಅರಣ್ಯ ಯಾತ್ರೆ. ಹಾಗೂ ನಮ್ಮ ನಂಬಿಕೆ, ನಿರೀಕ್ಷೆ, ಭರವಸೆಗೆ ಆಗುವ ಪರೀಕ್ಷೆಯೇ ಈ ಅರಣ್ಯ ಯಾತ್ರೆಯಾಗಿದೆ. ಸಹೋದರ ಸಹೋದರಿ, ಇಂತಹ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗುವವರಾಗಿದ್ದರೆ ಇವತ್ತು ನಿಮಗೊಂದು ಶುಭ ಸಂದೇಶ. ಇಲ್ಲಿವರೆಗೂ ಯಾವ ಫಲವನ್ನು, ಯಾವ ಪ್ರಗತಿಯನ್ನು ಕಾಣದಂಥ ನಿಮ್ಮ ಜೀವನಗಳಲ್ಲಿ ದೇವರು ಹೊಸ ಮಾರ್ಗಗಳನ್ನು ಏರ್ಪಡಿಸುತ್ತಿದ್ದಾರೆ. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ, ಅಂದು ಇಸ್ರಾಯೇಲರಿಗೆ ಅರಣ್ಯದಲ್ಲೂ ಮಾರ್ಗವನ್ನು ಏರ್ಪಡಿಸಿ ಕಾನಾನ್ ಎಂಬ ಆಶೀರ್ವಾದದ ನಾಡಿಗೆ ಸೇರಿಸಿದಂಥ ನಮ್ಮ ದೇವರು ಈಗಲೂ ಸಜೀವನು. ಇವತ್ತು ನನ್ನ ನಿನ್ನ ಅರಣ್ಯ ಯಾತ್ರೆಯಲ್ಲೂ ಹೊಸ ಮಾರ್ಗಗಳನ್ನು ತೆರೆದು ನಮ್ಮನ್ನು ಮುಂದೆ ಮುಂದೆ ನಡೆಸಲು ಶಕ್ತನಾದ ಒಬ್ಬ ರಕ್ಷಕನು ನಮಗಿದ್ದಾನೆ. ಆದ್ದರಿಂದ ಅಂಜದೆ, ಅಳುಕದೆ, ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗೋಣವ.